ವೈಕುಂಠ ಏಕಾದಶಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಾಡಿನೆಲ್ಲೆಡೆ ಇವತ್ತು ಬಹಳ ಸಂಭ್ರಮ ಸಡಗರದಿಂದ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಮಧ್ಯರಾತ್ರಿಯಿಂದಲೂ ಕೂಡ ದೇವಸ್ಥಾನಗಳಿಗೆ ಭಕ್ತರು ಬರ್ತಾ ಇದ್ದಾರೆ, ದೇವರ ದರ್ಶನವನ್ನ ಪಡೀತಾ ಇದ್ದಾರೆ. ದೇವಸ್ಥಾನದಲ್ಲೂ ಕೂಡ ವೈಕುಂಠ ಏಕಾದಶಿಯ ಹಿನ್ನೆಲೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಮಾಡಲಾಗ್ತಾ ಇದೆ. ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ಅಲ್ಲಿ ಪೂಜೆಯನ್ನು ಮಾಡ್ತಾ ಇರುವ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮೂಲಕ ಮನೆಯಲ್ಲಿಯೇ ಕುಳಿತು ಈ ವೈಕುಂಠ ಏಕಾದಶಿಯನ್ನು ಕಣ್ತುಂಬಿಸ್ಕೊಳ್ಬೋದು. ಜೊತೆಗೆ ಇದರ ಹಿನ್ನೆಲೆ ವಿಶೇಷತೆ ಬಗ್ಗೆ ಮಾತನಾಡ್ತಾ ಇದ್ವಿ. ಶಾಸ್ತ್ರಿಗಳೇ, ಈಗಾಗಲೇ ತಾವು ಅದರ ಹಿನ್ನೆಲೆಯನ್ನು ತಿಳಿಸ್ಕೊಟ್ರಿ. ಇದರ ಜೊತೆಗೆ ಉಪವಾಸ, ಈ ದಿನ ಉಪವಾಸ ಮಾಡುವಂಥದ್ದು ಕೂಡ ಬಹಳ ವಿಶೇಷ. ಯಾಕೆ, ಅದರ ಮಹತ್ವ ಏನು ತಿಳಿಸ್ಕೊಡೋದಾದರೆ? ಉಪವಾಸವಿದ್ದರೆ ಭಗವಂತನಲ್ಲಿ ಮನಸ್ಸನ್ನು ನೆಡಲಿಕ್ಕೆ ನಾವೊಂದು ಬಿತ್ತನೆ ಮಾಡಿದ್ರೆ ಬೀಜವನ್ನು ಅದು ನೆಟ್ಟು ಹೆಮ್ಮರವಾಗಿ ಒಂದು ವಿಶೇಷವಾದ ಫಲವನ್ನು ಕೊಡುತ್ತೆ. ಹಾಗೆ ಭಗವಂತನಲ್ಲಿ ಭಕ್ತಿ ಅಂತಕ್ಕಂತಹ ಬೀಜವನ್ನು ಬಿತ್ತಬೇಕು, ನಮ್ಮ ಹೃದಯದಲ್ಲಿ ಬಿತ್ತುಕೊಳ್ಬೇಕು ನಾವು. ಅದು ಆ ಮಹಾವಿಷ್ಣುವಿನ ವೃಕ್ಷವಾಗಿ ನಮಗೆ ಒಳ್ಳೆಯ ಫಲಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ಅದಕ್ಕೇನು ಮಾಡಬೇಕು? ನಾವು ಮೊದಲು ಶುಭ್ರ ಮಾಡಿಕೊಳ್ಬೇಕು. ನೆಲವನ್ನು ಹದ ಮಾಡೋದಿಲ್ವಾ, ಆ ರೀತಿಯಲ್ಲಿ ನಾವು ನಮ್ಮ ಹೃದಯವನ್ನು ಹದ ಮಾಡಿಕೊಳ್ಬೇಕು. ಹದ ಮಾಡುವ ಆ ಒಂದು ಕಾರ್ಯವೇ ಈ ಒಂದು ಉಪವಾಸ. ನಾವು ಚೆನ್ನಾಗಿ ತಿಂದುಬಿಟ್ರೆ ನಮಗೆ ಮೈ ಮರೆವು ಬಂದುಬಿಡುತ್ತೆ, ಆಲಸ್ಯ ಬಂದುಬಿಡುತ್ತೆ. ಹೀಗಾಗಿ ನಾವು ಆಹಾರ ತಗೊಳ್ಳದೇ ಇದ್ದರೆ ಏನಪ್ಪ ಆಗುತ್ತೆ? ಶುಚಿರ್ಭೂತರಾಗ್ತೀವಿ. ಒಳಗಿನಿಂದಲೂ ಹೊರಗಿನಿಂದಲೂ ಎರಡೂ ಬಗೆಯಲ್ಲಿ. ಒಂದು ಸ್ನಾನ ಹೇಳಿದೆ, ಈ ದಿವಸದ ಮಟ್ಟಿಗೆ ಬೆಳಿಗ್ಗೆ ಸಹಜವಾಗಿ ಎಲ್ಲರೂ ಸ್ನಾನ ಮಾಡ್ತಾರೆ ಬಿಡಿ. ಸ್ನಾನ ಮಾಡ್ಕೊಂಡು ಶುಭ್ರರಾಗಿ ಒಳ್ಳೆಯ ಮಡಿ ವಸ್ತ್ರಗಳನ್ನು ಉಟ್ಕೊಂಡು ನಾವು ಒಳಗೂ ಕೂಡ ಯಾವುದೇ ಆಹಾರವನ್ನು ತೆಗೆದುಕೊಳ್ಳದೆ ಇದ್ದರೆ ಅದು ನಮ್ಮ ಇಂದ್ರಿಯೋಚ್ಛೋಷಣಾಯಚ ಅಂತ ನಾನು ಆಗಲೇ ಹೇಳಿದೆ. ಇಂದ್ರಿಯಗಳನ್ನು ಶುಚಿ ಮಾಡುತ್ತೆ. ಉಪವಾಸವಿರೋದ್ರಿಂದ ಎಲ್ಲ ಇಂದ್ರಿಯಗಳು ಶುಚಿರ್ಭೂತವಾಗುತ್ತೆ, ಮೆದುಳಿಗೆ ಹೆಚ್ಚು ಕೆಲಸ ಇರೋದಿಲ್ಲ. ಹೀಗಾಗಿ ಯಾವುದರ ಆಹಾರ ಕೊಟ್ಟರೆ ನೀವು ಅದು ಗ್ಲೂಕೋಸ್ ಅದು ಪರಿಣಮಿಸಿದಾಗ ಅದು ಬೇರೆ 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 ಚಟುವಟಿಕೆಗಳನ್ನು ಪ್ರಾರಂಭ ಮಾಡುತ್ತೆ ಮೆದುಳು. ಹೀಗಾಗಿ ಮೆದುಳಿಗೆ ಏನಪ್ಪ ಕೆಲಸ ಅಂತಂದರೆ ಇದನ್ನು ರಕ್ತ ಸಂಚಲನೆ ಮಾಡೋದು ಹೇಗೆ, ಪ್ರೆಷರ್ ಮಾಡೋದು ಹೇಗೆ, ಯಾವ ಆಹಾರ ದೊಡ್ಡ ಜಠರಕ್ಕೆ ಕಳಿಸ್ಬೇಕು, ಆ ಸಣ್ಣ ಜಠರ, ಇದೆಲ್ಲ ತಲೆನೋವು ಬೇಡ. ಅದಕ್ಕೆ ಈ ದಿವಸ ವಿಷ್ಣುವಿನ ಸ್ಮರಣೆ ಮಾಡಲಿ. ಈ ಥರದ್ದು ಒಂದು ಹಿನ್ನೆಲೆಯೂ ಇದೆ. ಮತ್ತು ಉಪವಾಸ ಅಂದರೆ ಊಟ ಬಿಡೋದ್ರ ಜೊತೆಗೆ ಭಗವಂತನ ಸಾಮೀಪ್ಯವು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಊಟ ಬಿಟ್ಟಿವಿ ಅನ್ನೋದು ಹೆಸರಿಗೆ ಮಾತ್ರವೇ ಆಗಿರ್ತದೆ, ಆದರೆ ಮಾಡೋದು ಬೇಕಾದಷ್ಟು ಹಣ್ಣು ಹಂಪಲು ಮತ್ತೊಂದು ಮಗದೊಂದು ಎಲ್ಲ ತಿಂದುಕೊಂಡೇ ಇರ್ತಾರೆ. ಆ ಮಟ್ಟಿಗಾದರೆ ಇನ್ನೇನು ಅದನ್ನು ಉಪವಾಸ ಅಂತ ಕರೆಯಲಾಗುತ್ತೆ. ಯೋಚನೆ ಮಾಡಬೇಕು ಇದನ್ನು. ಉಪವಾಸ ಅಂತಂದರೆ ಏನು ನಿರಾಹಾರ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಯಾವುದನ್ನು ತೆಗೆದುಕೊಳ್ಳದೆ ಇದ್ದರೆ ನಾವು ಭಗವಂತನ ಸ್ಮರಣೆಗೆ ಸುಲಭವಾಗುತ್ತೆ. ಆಗ ನೋಡಿಪ್ಪ, ಒಂದು ಕಡೆ ಕೂತ್ಕೊಂಡು ಭಗವಂತನ ವಸ್ತುತಃ ಇದೆ ಸಂಪೂರ್ಣವಾಗಿ ಇದು ಅವನ ಸ್ಮರಣೆಯಲ್ಲಿ ನಾವು ಜಾಗರಣೆ ಮಾಡಬೇಕು. ಈ ದಿವಸ ನಾವು ನಿದ್ರೆಯನ್ನು ಮಾಡಬಾರ್ದು. ಈ ದಿವಸ ನೋಡಿ 12 ಗಂಟೆ ತನಕ ಆಯಿತು ಮುಗೀತು ಅಂತ ಹೇಳಿ ಏನೋ ಒಂದಷ್ಟು ತಿನ್ಕೊಂಡು ಮತ್ತೆ ಮುಗಿದು ಮಲ್ಕೊಂಬಿಡೋದಲ್ಲ. ಈ ದಿವಸ ರಾತ್ರಿ ನೀವು ಎಚ್ಚರವಾಗಿರಬೇಕು, ಜಾಗರಣೆ ಮಾಡಬೇಕು. ಇಡೀ ರಾತ್ರಿ ಎಲ್ಲ ಜಾಗರಣೆ ಮಾಡಿ ನಾಳೆ ಸೂರ್ಯೋದಯದಿಂದ 3 ಘಳಿಗೆ ವೇಳೆಗೆ, ಅಂದರೆ ಸುಮಾರು ಸೂರ್ಯೋದಯ ಆದ ನಂತರ 1.5 ಗಂಟೆ ಒಳಗೆ ಪಾರಣೆ ಅಂತ ಮಾಡೋದಿದೆ. ಅದು ಕೂಡ ವಿಚಿತ್ರವಾಗಿ ತಿನ್ನೋದಲ್ಲ, ವ್ರತಾಂಗವಾಗಿ ಭೋಜನ ಅಂತಿರತಕ್ಕಂಥದ್ದು. ಹೀಗಾಗಿ ಈ ವ್ರತವನ್ನು ಪೂರೈಸಿ ಎಷ್ಟು ಪ್ರಸಾದ ರೀತಿಯಲ್ಲಿ ಸ್ವೀಕರಣೆ ಮಾಡ್ತಕ್ಕಂಥ ಇದಕ್ಕೆಲ್ಲ ನೋಡಿ ಶಕ್ತಿ, ಮನೋಬಲ ತುಂಬ ಗಟ್ಟಿಯಾಗಬೇಕು. ಸುಮ್ಮನೆ ಹೇಳಿದ್ರೆ ನಾನು ಎಷ್ಟು ಬಾಯಿ ಬಡ್ಕೊಂಡ್ರು, ಎಷ್ಟು ಜನ ನೀವು ಈ ಥರದ್ದು ಮಾಡ್ತೀನಿ ಅಂತ 25 ವರ್ಷದಿಂದ ನಾನು ಮಾಡ್ಕೊಂಬಂದಿದ್ದೀನಿ ಅಂತ ಸಾಲಲ್ಲ ಇದು. ಇದಕ್ಕೆ ಒಂದು ಆತ್ಮಶ್ರದ್ಧೆ ಬೇಕು, ವಿಶೇಷವಾದ ಒಂದು ಪ್ರೀತಿ ಬೇಕು. ಭಗವಂತನಿಗೆ ನೀವು ಪ್ರೀತಿಯಿಂದ ನೀವು ಏನು ಮಾಡಿದ್ರೂ ನಡೆಯುತ್ತೆ. ಭಗವಂತ ಬಯಸೋದು ನಿಮ್ಮ ನಿಷ್ಕಲ್ಮಶವಾದ ಪ್ರೀತಿಯನ್ನು. ನೀವೊಂದು ಹೂವನ್ನು ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಭಗವಂತ ಹೇಳ್ತಾನಲ್ವ, ಅದು ಹೇಗಪ್ಪ ಮಾಡಬೇಕು? ಒಂದು ಪುತ್ರ ಕೊಟ್ಟರೆ ಆಗುತ್ತೆ, ಆದರೆ ಪತ್ರ ಕೊಡುವ ಸ್ಥಿತಿಯವನು ಪತ್ರ ಕೊಡೋಕ್ಕಷ್ಟೇ ನನ್ನ ಕೈಲಿ ಆಗತ್ತಪ್ಪ ಅಂದ್ರೆ ದೊಡ್ಡ ಶ್ರೀಮಂತ ಆಗಿರ್ತಾನೆ. ನನಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಹೇಳಿದೆ ಅಂತ ಹೇಳಿ ಪತ್ರ ತಗೊಂಡು ಹೋದರೆ ಕೆನ್ನೆಗೆ ಬರೆಸ್ತಾನೆ ಭಗವಂತ. ಏನು ಮಾಡಬೇಕು? ಅವರವರ ಸಾಮರ್ಥ್ಯವನ್ನು ನೋಡಿಕೊಳ್ಬೇಕು. ನಮ್ಮ ಸಾಮರ್ಥ್ಯ ಏನು, ನನ್ನ ಶಕ್ತಿ ಏನು, ಭಗವಂತ ಕೊಟ್ಟಿದ್ದಾನೆ ಅಂದರೆ ನೀವು ಅವನಿಗೆ ಕೊಡಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಭಗವಂತ ಕೊಟ್ಟಿದ್ದೀನಿ, ಭಗವಂತನ ಸೇವೆ ಮಾಡಲಿಲ್ಲ ಅಂತಂದರೆ ಇನ್ನೇನು ಮಾಡ್ತೀರಾ ನೀವು? ಹಾಗಾಗಿ ನಾವು ಏನು ಸಂಪಾದಿಸಿದ್ದೀವೋ ಅದರಲ್ಲಿ ಒಂದಷ್ಟು ಭಾಗ ನಿಮ್ಮ ಮನಸ್ಸಿಗೆ ಒಂದು ತೃಪ್ತಿ ಬರುತ್ತಲ್ಲ, ಆ ಥರ ನೀವು ದಾನ ಮಾಡಿ. ಆ ಥರ ಭಗವಂತನಿಗೆ ಒಂದು ಸೇವೆಯನ್ನು ಮಾಡಿ. ನೀವೇ ಭಗವಂತನಿಗೆ ಅಲಂಕಾರ ಸೇವೆಯನ್ನು ಕೊಡಿ, ನೀವೇ ಅಭಿಷೇಕ ಸೇವೆಯನ್ನು ಬೇಡ, ಅಲ್ಲಿ ಬಂದಂಥ ಭಕ್ತಾದಿಗಳಿಗೇನು ಪ್ರಸಾದ ವಿನಿಯೋಗ ಸೇವೆಯನ್ನು ಮಾಡಿ. ನಿಮ್ಮ ಕೈಲಿ ಏನು ಸಾಮರ್ಥ್ಯ ಆಗುತ್ತೆ ಅದೆಲ್ಲವೂ ಭಗವಂತನ ಸೇವೆಯೇ. ನಾನೇನು ಜಪ ತಪ ಆಗ್ತಾಯಿಲ್ಲ, ನನಗೆ ಕೂತ್ಕೊಂಡಿದ್ದೀನಿ ಒಂದು ಕಡೆಗೆ, ಇದು ಸಾಕ, ಎಲ್ಲ ರೀತಿಯಲ್ಲೂ ತೊಡಗಿಸ್ಕೊಳ್ಬಹುದು ನಿಮ್ಮನ್ನು.
ಅಲ್ಲಿ ನೀವು ಕಸ ಗುಡಿಸೋದ್ರಿಂದ ಹಿಡಿದು ಅಲ್ಲಿ ಅಲಂಕಾರ ಮಾಡುವ ಅರ್ಚಕರವರೆಗೆ ಎಲ್ಲವೂ ಸೇವೆಯೇ ಆಗುತ್ತೆ. ಇದೆಲ್ಲ ಸೇವೆ ಒಳಗೊಂಡಂತಕ್ಕಂಥದ್ದು ಉಪವಾಸವೇ ಅಂತ ಅನ್ನಿಸ್ಕೊಳ್ಳುತ್ತೆ. ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರೋದು, ಭಗವಂತನ ಸಮೀಪದಲ್ಲಿ ಇರ್ತಕ್ಕಂಥದ್ದು. ಅಕಸ್ಮಾತ್ ಇಲ್ಲಪ್ಪ ನನ್ನ ಕೈಲ ಸಾಮರ್ಥ್ಯ ಇಲ್ಲ, ಯಾವುದೋ ಒಂದು ಕಾಯಿಲೆ ಬಂದುಬಿಟ್ಟಿದೆ, ಇನ್ನೆಲ್ಲೋ ಮಲ್ಕೊಂಡ್ಬಿಟ್ಟಿದ್ದೀನಿ ಅಥವಾ ಇನ್ಯಾವುದೋ ಪ್ರಯಾಣದಲ್ಲಿದ್ದೀನಿ, ಕೂತಲ್ಲೇ ಸ್ಮರಣೆ ಮಾಡಿ, ನಿಂತಲ್ಲೇ ಸ್ಮರಣೆ ಮಾಡಿ. ಅವನು ಹಾಡಿದರೆ ಎದ್ದು ನಲಿದರೆ ಕೊಂಡಾಡುವಂಥ ಅವನನ್ನು ಒಲಿಸ್ಕೊಳ್ಳೋದು ಬಹಳ ಸುಲಭ. ಹೇಗಪ್ಪ ಅಂತ ನಾವು ಆ ಥರ ತೆತ್ಕೊಂಡು ಬಿಡಬೇಕು. ಭಗವಂತ ನಾನೀಗ ಆಗ್ತಾ ಇಲ್ಲಪ್ಪ, ಅವನಿಗೆ ಗೊತ್ತಿಲ್ವಾ ನಿಮಗೆ ಆಗ್ತಾ ಇಲ್ಲ, ಅವನೇನು ನಮ್ಮ ಹಾಗೆ ಸಣ್ಣ ಕಣ್ಣು ಸಣ್ಣ ಕಿವಿ ಇದೆಯಾ ಅವನಿಗೆ? ಅವನು ಬಹುವಿಸ್ತ ಅಣುವಾಗಬಲ್ಲ, ಮಹತ್ತಾಗಬಲ್ಲ, ಅಣು ಮಹತ್ತೆರಡಾಗಬಲ್ಲ. ಅಣು ಆಗ್ತಾನೆ, ಮಹತ್ತಾಗ್ತಾನೆ, ಅಣು ಮಹತ್ತೆರಡಾಗಬಲ್ಲ. ಅವನು ಏನೂ ಆಗ್ತಾನೆ, ಅವನು ಸರ್ವಗತ ಸರ್ವಸಮರ್ಥ ಅಂತ. ಹೀಗಾಗಿ ಯಾರ ಸಾಮರ್ಥ್ಯ ಎಷ್ಟಿದೆ, ಯಾರ ಸಮಸ್ಯೆ ಏನಾಗಿದೆ, ಇದೆಲ್ಲ ಅವನಿಗೆ ಗೊತ್ತಿದೆ. ನೀವೇ ನಿಮ್ಮ ನಾವು ಸಾಮಾನ್ಯ ಏನು ಮಾಡ್ತೀವಿ, ಓ ನನಗೆ ಈ ದಿವಸ ಇಂಥ ಕೆಲಸ ಇದೆ, ಓ ನನಗೆ ಇಂಥ ಒಂದು ಬ್ಯುಸಿ ಶೆಡ್ಯೂಲ್ ಇದೆ, ನಾನು ಇಂಥ ಎಕ್ಸಾಮಲ್ಲಿ ಪ್ರಿಪೇರ್ ಆಗಬೇಕಾಗಿದೆ, ಹೀಗೆ ನಮಗೆ ನಾವೇ ನೋಟ್ ಮಾಡ್ಕೊಂಡ್ಬಿಡ್ತೀವಿ. ಆ ಕಾರಣದಿಂದಾಗಿ ನಾನು ಈ ದಿವಸ ವ್ರತ ಮಾಡೋಕ್ಕಾಗಲ್ಲ, ಪರವಾಗಿಲ್ಲ ಬಿಡು, ನಾನು ಈ ದಿವಸ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ನಾನು ಈ ದಿವಸ ಮಾಡೋಕ್ಕಲ್ಲ, ನೀವು ಮಾಡ್ಕೊಳ್ಳಿ, ಆಯ್ತು ಬಿಡು. ಹೆಣ್ಮಕ್ಳು ಹೇಳ್ತಾರೆ ಮನೇಲಿ, ಈಗ ನನಗೆ ವಿಪರೀತವಾದ ಕೆಲಸ ಇದೆ, ಮಕ್ಕಳು ಎಕ್ಸಾಮ್ ಬಂದುಬಿಟ್ಟಿದೆ, ಟ್ಯೂಷನ್ ಇದೆ, ಕೊನೆದು ಇನ್ನೇನೋ ತಯಾರಿ. ಯಜಮಾನರು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳು ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ಶಾಲೆ, ಮತ್ತೊಂದು ಮಗದೊಂದು, ಇನ್ಯಾರಿಗೆ ಇನ್ನೇನೋ ಮೀಟಿಂಗು, ಯಾರು ಮಾಡಬೇಕು? ಅಲ್ಲಿ ಅರ್ಚಕರ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ಕೋಬೇಕು. ಹೀಗಲ್ಲ, ಎಲ್ಲರೂ ನೀವು ನಿಮ್ಮ ಸಾಮರ್ಥ್ಯ ಏನಪ್ಪ ಅಂತಂದರೆ ಅದು ಭಗವಂತನಿಗೆ ಗೊತ್ತಿರ್ತಕ್ಕಂಥದ್ದು. ಹೀಗಾಗಿ ನಿಮಗೆ ಎಲ್ಲಿ ಸಾಧ್ಯವಾಗುತ್ತೆ ಒಂದು 15 ನಿಮಿಷ ಬಿಡು ಮಾಡಿಕೊಂಡು ಅಲ್ಲೇ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ಹೇಳ್ಕೊಳ್ಳಿ ಶ್ರದ್ಧೆಯಿಂದ. ಅಲ್ಲೇ ಕೂತಲ್ಲೇ, ನೀವು ಆಫೀಸಲ್ಲಿದ್ದೀರಾ, ಅಲ್ಲೇ ನಿಮ್ಮ ಚೇರ್ ಮೇಲೆ ಕಾಲನ್ನು ಮೇಲಿಟ್ಕೊಂಡು ಅಲ್ಲೇ ಹೇಳ್ಕೊಳ್ಳಿ. ಮನಸ್ಸು ಬಹಳ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ಮತ್ತು ಉಪವಾಸ ನೀವು ಕೇಳಿದ್ರಲ್ಲ, ಇದೆಲ್ಲವನ್ನು ಏರ್ಪಾಡು ಮನಸ್ಸಿಗೆ ಒಂದು ಹೀಗೆ ಮಾಡೋಣ ಅನ್ನೋ ಏರ್ಪಾಡು ಸಿದ್ಧತೆ ಮಾಡಿ ದಾರಿ ತೋರಿಸುತ್ತೆ ಉಪವಾಸ ಅಂತಕ್ಕಂಥದ್ದು. ಹೀಗಾಗಿ ಉಪವಾಸವಿದ್ದು ಭಗವಂತನ ಸ್ಮರಣೆ ಬಹಳ ಮುಖ್ಯವಾಗಿ, ಅವನ ಸ್ಮರಣೆ ಅದನ್ನೇ ಮಾಡಬೇಕು. ಸರಿ ಶಾಸ್ತ್ರಿಗಳೇ, ಈಗ ಉಪವಾಸದ ಬಗ್ಗೆಯೂ ಕೂಡ ನಾವು ತಿಳ್ಕೊಂಡ್ವಿ. ಹಾಗೆ ಈ ದಿನ ವಿಷ್ಣುವಿನ ಆರಾಧನೆ ಮಾಡಲಾಗುತ್ತೆ, ನಿಜ. ಈ ದಿನ ಮುಕ್ಕೋಟಿ ದೇವತೆಗಳು ಭೂಮಿಗೆ ಬರ್ತಾರೆ ಅಂತಲೂ ಕೂಡ ಹೇಳಲಾಗುತ್ತೆ. ಅದೆಲ್ಲ ವ್ರತದ ಮಹತ್ವವನ್ನು ಸಾರುತ್ತೆ. ಒಂದು ಯಾವುದೋ ಒಂದು, ಇವಾಗ ಉದಾಹರಣೆಗೆ ಇಂಥದ್ದೊಂದು ಕೆಲಸ ಮಾಡಿಬಿಟ್ರೆ ನಿನಗೆ ಇಂಥದ್ದೊಂದು ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಯಾರೋ ಒಬ್ಬ ಒಂದು ಸಣ್ಣ ಪ್ರಶಸ್ತಿ ಕೊಟ್ಟರೆ ನಾವು ಏನಂತೀವಿ, ಅಯ್ಯೋ ಜ್ಞಾನಪೀಠವೇ ಸಿಕ್ಕಾಗಾಯಿತು, ಇನ್ನು ಈ ಥರ ನಾವು ಹೋಲಿಕೆ ಮಾಡ್ಕೊಳ್ತೀವಲ್ಲ. ಹಾಗೆ ನೋಡಿ, ಈ ದಿವಸ ನೀವೇನಾದ್ರು ಮಾಡಿದ್ರೆ ಅಂಥದ್ದೊಂದು ವಿಶೇಷ ಕಾಲದ ಮಹಿಮೆ ಇದೆಯಲ್ಲ, ಅದು ಕೆಲವೊಮ್ಮೆ ಮುಹೂರ್ತಗಳು ಇವೆಲ್ಲ ಯಾಕಪ್ಪ ಸಿದ್ಧ ಆಗುತ್ತೆ ಅಂತಂದರೆ, ಆ ಕಾಲದಲ್ಲಿ ಅಂಥದ್ದೊಂದು ವಿಶೇಷವಾದ ತರಂಗಗಳು ಅಲ್ಲಿ ಪ್ರಕಟವಾಗ್ತಾ ಇರುತ್ತೆ. ಈ ಕಾರಣದಿಂದಾಗಿ ಇದು ವಿಷ್ಣುವಿಗೆ ಬಹಳ ಅತ್ಯಂತ ಪ್ರಿಯವಾದ ಏಕಾದಶಿ. ಆ ಕಾರಣದಿಂದಾಗಿ ಈ ದಿವಸ ನೀವೇನಾದರೂ ಅವನ ಸ್ಮರಣೆ ಮಾಡಿದ್ರೆ ಆ ದೇವತೆಗಳೆಲ್ಲ, ಮುಕ್ಕೋಟಿ ದೇವತೆಗಳು ಕೂಡ ಪ್ರಾರ್ಥನೆಯನ್ನು ಮಾಡಿಬಿಡ್ತಾರೆ ವಿಷ್ಣುವಿನ ಕೃಪೆಗಾಗಿ. ಮೋಕ್ಷಮಿಚ್ಛೆ ಜನಾರ್ದನಾಥ ಅಂತ. ವಿಷ್ಣುವನ್ನು ಆರಾಧಿಸ್ತಕ್ಕಂಥದ್ದು ಯಾಕಪ್ಪ ಅಂತಂದರೆ ಮೋಕ್ಷ ಅಂತ. ಮೋಕ್ಷ ಅಂದರೆ ಏನಪ್ಪ? ಮುಕ್ತಿ ಅನ್ನೋದು ಅದು ಮನಸ್ಸಿನ ಆನಂದ, ಬೇರೆ ಇನ್ನೇನು ಅಲ್ಲ. ನಮಗೆ ಎಲ್ಲವುಗಳಿಂದ ಮುಕ್ತಿ, ನನಗೆ ಇದರಿಂದ ಮುಕ್ತಿ ಕೊಟ್ಟರೆ ಸಾಕು ಅಂತ ಅಂದ್ಕೊಳ್ತೀವಲ್ಲ. ಕಷ್ಟ ಇದ್ದರೆ ನಾವೇನು ಅಂದ್ಕೊಳ್ಳಿ, ಹಾಗೆ ಅಂದ್ಕೊಳ್ಳೋದು ನನಗೆ ಇದರಿಂದ ಬಿಡುಗಡೆ ಆದರೆ ಬಿಡುಗಡೆ, ಸರಳವಾದ ಪದ ಅದೇ ಬಿಡುಗಡೆ. ಯಾವುದರಿಂದ? ಸಂಸಾರ ಕಷ್ಟ ಇದ್ದರೆ ಸಂಸಾರದಿಂದ ಬಿಡುಗಡೆ, ಕೆಲಸ ಕಷ್ಟ ಇದೆ ಕೆಲಸದಿಂದ ಬಿಡುಗಡೆ, ಕಷ್ಟದಿಂದ ಬಿಡುಗಡೆ ಅಂತ ಅರ್ಥ. ಅದರಿಂದನೇ ಬಿಟ್ಟು ಹೋಗೋದು. ಸಂಸಾರದ ಕಷ್ಟ ಏನಿದೆ ಅದರಿಂದ ಬಿಡುಗಡೆ ಅಂತ. ಸಂಸಾರದಿಂದ ಹೊರಬಂದ್ಬಿಡೋದು, ಕೆಲಸದಿಂದಲೇ ಹೊರಬಂದ್ಬಿಡೋದು. ಈಗ ಆ ಥರ ಅರ್ಥ ಮಾಡ್ಕೋಬೇಡಿ. ನಿಮಗೆ ಏನು ಅನಿಸುತ್ತೋ ಅದನ್ನ ಅರ್ಥ ಮಾಡ್ಕೊಂಡ್ರೆ ಕಷ್ಟ. ನಿಜವಾದ ಯಥಾರ್ಥ ಅಂತ ಅನ್ನೋದು ಅದಕ್ಕೆ. ಯಾವುದಿದೆಯೋ ಅದೇ ಅರ್ಥ ಅಂತ ಅದನ್ನು ತಗೊಳ್ಬೇಕು ನಾವು. ಹೀಗಾಗಿ ಏನು ಕಷ್ಟ ಇದೆಯೋ ಆ ಕಷ್ಟದಿಂದ ಬಿಡುಗಡೆಯಾಗಿ ಒಂದು ಸಮಾಧಾನ, ಒಂದು ಮುಕ್ತಿ, ಸಂತೋಷ, ಅದು ಮುಕ್ತಿಯ ಪದದ ಅರ್ಥ. ಹೀಗಾಗಿ ಅದು ಸಿಗತ್ತಪ್ಪ ಈ ಒಂದು ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಅಂತಕ್ಕಂಥದ್ದು ಇದೆ. ಇದನ್ನು ಮಾಡಿ ಎಷ್ಟೋ ಜನರು ಅನುಭವಿಸಿದ್ದಾರೆ ಅದನ್ನು. ಹೀಗಾಗಿ ಅನುಭವಿಸಿರೋದನ್ನೇ ಎಲ್ಲ ಪುರಾಣಗಳಲ್ಲಿ, ಕಥಾಶ್ರವಣಗಳಲ್ಲಿ ನಾವು ಕಾಣ್ತೀವಿ. ಹರಿಕಥಾ ಭಜನೆ ಮತ್ತೊಂದು ಇದರಲ್ಲೆಲ್ಲ ಇದನ್ನು ಹೇಳಿದೆಯಲ್ಲ, ವಿಷ್ಣು ಈ ದಿವಸ ಉಪವಾಸ ಮಾಡಿದ್ರೆ ಈ ದಿವಸ ಅಲ್ಲಿ ಮೋಕ್ಷ, ಅಲ್ಲಿ ದರ್ಶನ ಮಾಡಿಬಿಟ್ರೆ ಫಲ ಸಿಗುತ್ತೆ 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 ಅಂತ ಹೇಳಿದೆ. ಸಿಗುತ್ತಾ? ಅನುಭವಕ್ಕೆ ಬರಬೇಕು. ಅದು ಯಾವಾಗ ಸಾಧ್ಯವಾಗುತ್ತೆ? ನಾನು ಅನುಭವಿಸಿದಾಗ ಸಾಧ್ಯವಾಗುತ್ತೆ. ನಾನು ಬೆಲ್ಲದ ಚೂರನ್ನು ಬಾಯಿಗೆ ಹಾಕ್ಕೊಂಡ್ರೆ ಸಿಹಿಯಾಗಿದೆ, ನೀವು ಹೇಳಿ ಅಂತ ನೀವು ಹಾಕ್ಕೊಳ್ಳಿ ಬೆಲ್ಲ. ಹೀಗೆ ಜನ ಅಲ್ಲಿ ಹೋಗಬೇಕು, ಅದನ್ನು ಅನುಭವಿಸಬೇಕು. ನೀವು ಆ ಭಗವಂತನ ಅವನ ನಾಮವನ್ನು ಸೇವಿಸಬೇಕು. ಪಿಬರೇ ರಾಮರಸಂ,
ರಾಮನ ಸ್ಮರಣೆ ಅಂತಕ್ಕಂಥದ್ದು ನೀನು ಕುಡಿಯಪ್ಪ, ನೀನು ಸೇವಿಸು, ಆಗ ನಿನಗೆ ಒಳಗೆ ಒಂದು ಅನುಭವ ಆಗುತ್ತೆ. ಅದೇನು ಅಂತ ನಾನು ಹೇಳೋಕ್ಕಾಗಲ್ಲ, ನೀನು ಅನುಭವಿಸ್ಬೋದಷ್ಟೇ. ಸರಿ ಶಾಸ್ತ್ರಿಗಳು, ಇದ್ರ ಜೊತೆಗೆ ಆರಂಭದಲ್ಲೇ ತಾವು ಹೇಳಿದ್ರು ವಿಷ್ಣು ಸಹಸ್ರನಾಮದ ಬಗ್ಗೆ. ವಿಷ್ಣು ಸಹಸ್ರನಾಮ ಪಠಣ ಶ್ರವಣನೇ ಒಂದು ಬಹಳ ದೊಡ್ಡ ಪವರ್ಫುಲ್ ಆದಂತಹ ಒಂದು ಸ್ತೋತ್ರ. ಸೊ ಇಂಥ ಸಂದರ್ಭದಲ್ಲಿ ಅದು ವೈಕುಂಠ ಏಕಾದಶಿಯ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಡ್ರೆ ಏನು ಫಲ ಸಿಗತ್ತೆ ಅಂತ? ಏನು ಫಲ ಸಿಗಲ್ಲ ಹೇಳಿ, ಏನು ಸಿಗಲ್ಲ ಅದರಿಂದ. ಅಲ್ಲಿ ದೊಡ್ಡ ಪಟ್ಟಿಯೇ ಫಲಶ್ರುತಿ ಅಂತಿದೆ. ಹೊಸ ಫಲಶ್ರುತಿ ಹೇಳಬೇಡಿ, ಕೇಳಿಸ್ಕೋಬೇಡಿ ಅಂತೆಲ್ಲ ಇದೆ. ಯಾಕೆ ಅಂತಂದರೆ ಆ ಫಲದ ಕಡೆಗೆ ಗಮನ ಹೊರಟೋಗ್ಬಿಡುತ್ತೆ ಅಂತ. ಅಲ್ಲಿ ಏನು ನೀವು ಕಾಯಿಲೆಯಿಂದ ನರಳ್ತಾ ಇದ್ದೀರಾ, ಕಾಯಿಲೆಯಿಂದ ಮುಕ್ತರಾಗ್ತೀರಾ. ಏನೋ ಒಂದು ಹೊಸ ಸಾಧನೆ, ಅಧಿಕಾರವನ್ನು ಬಯಸ್ತಾ ಇದ್ದೀರಾ, ಅಧಿಕಾರವೂ ಸಿಕ್ಕಿಬಿಡುತ್ತೆ. ಹಣ ಬಯಸ್ತಾ ಇದ್ದೀರಾ, ಏನೇನು ಸಂಕಲ್ಪ ಇದೆಯೋ ಆ ಎಲ್ಲ ಸಂಕಲ್ಪಗಳಿಗೂ ಅಲ್ಲಿ ಫಲ ಇದೆ. ವಿಷ್ಣು ಸಹಸ್ರನಾಮ ಇದೆಯಲ್ಲ, ಅದು ಪರಮ ಪವಿತ್ರ ವೇದಗಳಿಗೆ ಸಮನಾಗಿರತಕ್ಕಂಥದ್ದು, ಸಂಶಯವೇ ಇಲ್ಲ. ನಾನು ನೋಡಪ್ಪ, ಸಾಮಾನ್ಯರಿಗೆ ವೇದ ಓದಲಿಕ್ಕಾಗಲ್ಲ, ವೇದಗಳನ್ನು ಕೇಳಿಸ್ಕೊಳ್ಳೋದು ಕಠಿಣ. ಈಗಂತೂ ವಿಪರೀತವಾಗ ಏನೇನೋ ವಿರೋಧದ ಮಾತುಗಳು ಇತ್ಯಾದಿ ಎಲ್ಲ ಜನರಲ್ಲಿ ಒಂದು ವಿಚಿತ್ರವಾದ ಮನಸ್ಸಿದೆ. ಅದನ್ನು ತೆಗೆದುಹಾಕ್ಕೊಳ್ಳಿ. ಭಗವಂತನಲ್ಲಿ ಅದನ್ನೇ ಹೇಳಬೇಕು ಅಂತಿಲ್ಲ. ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಒಂದು ನಾಮ ಹೇಳಿದ್ರೂ ಸಾಕಾಗುತ್ತೆ ಅಂತ. ಹೇಳುವ ತೀವ್ರತೆ ಬೇಕು. ನೀವು ಹೇಳುವಾಗ ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಅದೇ ವೇದ. ವಿಷ್ಣು ಸಹಸ್ರನಾಮ ಅಂಥದ್ದನ್ನು ಕ್ರಿಯೇಟ್ ಮಾಡುತ್ತೆ, ಅಂಥದ್ದನ್ನು ಉಂಟು ಮಾಡುತ್ತೆ. ವಿಷ್ಣು ಸಹಸ್ರನಾಮ ಒಂದೊಂದು ನಾಮಾವಳಿ ಕೂಡ ಅದು ಒಂದು ರೀತಿಯ ಔಷಧಂ ಜಗತ ಸೇತು ಅಂತ ಅಲ್ಲೊಂದು ಮಾತಿದೆ. ಜಗತ್ತಿನ ಸೇತುವೆಯಾಗಿದೆ ಈ ಕಾಯಿಲೆ. ಇಂಥ ಸಂದರ್ಭದಲ್ಲಿ ಈ ಔಷಧೋಪಾದಿಯಲ್ಲಿರ್ತಕ್ಕಂಥದ್ದು ಯಾವುದಪ್ಪ? ಅದು ಯಾವುದೇ ಕಾಯಿಲೆ ಆಗಿರಬಹುದು. ನಿಮಗೆ ಮನೋರೋಗ ಇದೆಯಾ, ಅಥವಾ ಇನ್ಯಾವುದೋ ಜಂಜಡಗಳ ರೋಗ ಇದೆಯಾ, ಒಟ್ಟಾರೆ ನಾವು ಈ ಕಲಿಯುಗದಲ್ಲಿ ಇದ್ದೀವಿ ಅಂತಂದರೆ ರೋಗಕ್ಕೆ ತುತ್ತಾಗಿ ಬಂದಿದ್ದೀವಿ ಅಂತ. ಒಂದು ಮನಸ್ಸಿನ ವ್ಯಾಧಿ ಇರುತ್ತೆ, ಇಲ್ಲ ಒಂದು ದೇಹದ ವ್ಯಾಧಿ ಇರುತ್ತೆ. ವ್ಯಾಧಿ ಎರಡೂ ರೀತಿಯಲ್ಲಿ ಯಾವುದೋ ಒಬ್ಬ ರೀತಿಯಲ್ಲಿ ಬಾಧಿಸ್ತಾ ಇರುತ್ತೆ. ಇದಕ್ಕೆ ಸೇತುವೆ ಯಾವುದಪ್ಪ ಅಂತಂದರೆ ವಿಷ್ಣು ಸಹಸ್ರನಾಮ. ಅದರಲ್ಲಿ ಈ ದಿವಸ ನೀವು ಪಠನೆ ಮಾಡಿದ್ರೆ 1000 ಬಾರಿ, ಒಂದು ಬಾರಿ ಪಠನೆ ಮಾಡಿದ್ರೆ 1000 ಬಾರಿ ಪಠನೆ ಮಾಡಿದ ಒಂದು ಫಲ ಸಿಕ್ಬಿಡುತ್ತೆ. ವಿಷ್ಣು ಸಹಸ್ರನಾಮ ಒಂದು ಬಹಳ 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 ದಿವ್ಯವಾದ ಅದಕ್ಕೆ ಮತ್ತತ್ಸಮವಾಗಿರ್ತಕ್ಕಂಥದ್ದು ಮತ್ತೊಂದಿಲ್ಲ. ಹೀಗಾಗಿ ಈ ದಿವಸ ವಿಷ್ಣು ಸಹಸ್ರನಾಮ ಪ್ರತಿಯೊಬ್ಬರು ಹೇಳ್ಕೊಂಡ್ರೆ ಖಂಡಿತ ವಿಷ್ಣುವಿನ ಕೃಪೆ ಆಗುತ್ತೆ. ಆ 20 ನಿಮಿಷ ಹೇಳ್ಕೊಳ್ಳುವಾಗ ಮಾತ್ರ ಬೇರೆ ಚಿಂತನೆ ಮಾಡಬಾರ್ದು. ಇದು ಬಹಳ ಕಂಡೀಷನ್ ಅಪ್ಲೈ ಅಂತ. ಇಲ್ಲಾಂದ್ರೆ ಜನರು ಏನಂತೆ, ವಿಷ್ಣು ಸಹಸ್ರ ಮಾಡ್ತಾ ಇರ್ತಾರೆ, ಮನೇಲಿ ಕುಕ್ಕರ್ ಕೂಗ್ತಾ ಇನ್ಯಾವುದೋ ಉಪವಾಸ ಇದೆ ಅಲ್ವಾ, ಯಾವ ಹಣ್ಣು ಹೆಚ್ಚಲಿ, ಯಾವ ತರಕಾರಿ ತರಲಿ, ಯಾವ ಸಲಾಡ್ ಮಾಡಲಿ, ಇದೇ ಆದರೆ ವಿಷ್ಣು ಸಹಸ್ರನಾಮ ಹೇಳಿ 5 ಪೈಸಾ ಪ್ರಯೋಜನ ಇಲ್ಲ. ಸರಿ ಶಾಸ್ತ್ರಿಗಳು, ಇನ್ನು ವೈಕುಂಠ ದ್ವಾರದ ಬಗ್ಗೆ ಕೇಳಲೇಬೇಕು. ಉತ್ತರ ದ್ವಾರದಿಂದ ವಿಷ್ಣುವಿನ ದರ್ಶನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಅಂತ ಹೇಳ್ತಾರೆ. ಯಾಕೆ ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.